ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾಳೆ ಮಾರ್ಚ್ 6ನೇ ತಾರೀಕು ಗುರುವಾರ ರಾಯರ ವರ್ಧಂತಿಯ ಕೊನೆ ದಿನ ಆಗಿರುತ್ತೆ. ರಾಯರ ವರ್ಧಂತಿಯ ಕೊನೆ ದಿನ ಗುರುವಾರ ಬಂದಿರೋದ್ರಿಂದ ನಾಳೆ ರಾಯರಿಗೆ ಪೂಜೆ ಮಾಡಿ ರಾಯರ ಅನುಗ್ರಹ ಅನ್ನೋದನ್ನ ತುಂಬ ಬೇಗನೆ ಪಡ್ಕೋಬೋದು. ಫಾಲ್ಗುಣ ಮಾಸದ 4ನೇ ಪಾದದಲ್ಲಿ ಬರುವಂತಹ ಅಷ್ಟಮಿ ದಿನವನ್ನು ರಾಯರ ವರ್ಧಂತಿ ಎಂದು, ರಾಯರ ಹುಟ್ಟುಹಬ್ಬ ಅಂತ ಹೇಳಿ ಎಲ್ಲರೂ ಆಚರಣೆ ಮಾಡ್ತಾರೆ. ರಾಯರ ವರ್ಧಂತಿನೇ ಬೇರೆ, ರಾಯರ ಆರಾಧನೆಯೇ ಬೇರೆ. ರಾಯರ ಆರಾಧನೆ ಶ್ರಾವಣ ಮಾಸದಲ್ಲಿ ಬರುವಂಥದ್ದು, ರಾಯರ ವರ್ಧಂತಿ ಮಾರ್ಚ್ ತಿಂಗಳಲ್ಲಿ ಬರುವಂಥದ್ದು. ಪ್ರತಿ ವರ್ಷವೂ ಮಾರ್ಚ್ 6ನೇ ತಾರೀಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾರ್ಚ್ ತಿಂಗಳಲ್ಲಿ ಡೇಟ್ಗಳು ಚೇಂಜ್ ಆಗಿ ರಾಯರ ವರ್ಧಂತಿ ದಿನಗಳು ಶುರುವಾಗುತ್ತೆ. ಇವಾಗ ಸುಮಾರು ಜನ ಪೂಜೆಗಳು, ಸೇವೆಗಳು, ಸಂಕಲ್ಪ ಸೇವೆಗಳು, 7 ಗುರುವಾರದ ಪೂಜೆಗಳು, ಈ ರೀತಿ ಸುಮಾರು ಸೇವೆಗಳನ್ನ ಶುರು ಮಾಡಿರ್ತೀರ. ಇನ್ನು ಕೆಲವೊಬ್ಬರು ಯಾವುದೇ ರೀತಿ ಪೂಜೆ ಆಗಲಿ ಸೇವೆ ಆಗಲಿ ಮಾಡಿರಲ್ಲ. ಅಂಥವರು ನಾಳೆ ಗುರುವಾರ ಪೂಜೆನ ಮಾಡಿ ರಾಯರ ಅನುಗ್ರಹ ಅನ್ನೋದನ್ನ ಪಡ್ಕೋಬೋದು. ನಾಳೆ ಗುರುವಾರ ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು, ನೈವೇದ್ಯ ಎಲ್ಲ ಏನಿಡಬೇಕು, ಯಾವ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾಳೆ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ತಲೆಗೆ ಸ್ನಾನ ಅನ್ನೋದನ್ನ ಮಾಡಬೇಕಾಗುತ್ತೆ. ಸ್ನಾನ ಎಲ್ಲ ಆದಮೇಲೆ ದೇವ್ರ ಮನೆಯೆಲ್ಲನೂ ಸಹ ರೆಡಿ ಮಾಡ್ಕೋಬೇಕು. ವಾರಗಳಲ್ಲಿ ಮಾಡಬೇಕಾದ್ರೆ ಯಾವ ರೀತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ ಆ ರೀತಿ ಇಡೀ ದೇವ್ರ ಮನೆ ಪಾತ್ರೆಗಳು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ರಾಯರ ಫೋಟೋನ ಒರೆಸ್ಕೊಂಡು ಬೃಂದಾವನ ವಿಗ್ರಹನ ಹುಣಸೆ ಹಣ್ಣಿಂದ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ರಾಯರ ಫೋಟೋಗೆ ಅಲಂಕಾರ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ನಾಳೆ ವಿಶೇಷವಾಗಿರೋ ದಿನ ಆಗಿರೋದ್ರಿಂದ ರಾಯರ ಫೋಟೋಗೆ 9 ಗಂಧದ ಬೊಟ್ಟುಗಳನ್ನ ಇಡಬೇಕು. ರಾಯರ ಹಣೆಗೆ, ಕಣ್ಣಿನ ಅಕ್ಕಪಕ್ಕ, ಬಾಹುಗಳಿಗೆ, ರಾಯರ ನಾಭಿಗೆ, ಪಾದಗಳಿಗೆ ಸೇರಿಸಿ 9 ಗಂಧದ ಬೊಟ್ಟುಗಳನ್ನ ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ಕೋಬೇಕಾಗುತ್ತೆ. ರಾಯರ ಅಲಂಕಾರಕ್ಕೆ 3 ಥರದ ಹೂಗಳನ್ನ ಬಳಸ್ಕೋಬೋದು. ನಿಮ್ಮ ಮನೇಲಿ ಜಾಸ್ತಿ ಹೂವಿದ್ರೆ ಜಾಸ್ತಿ ಹೂವು ಹಾಕಿ ರಾಯರಿಗೆ ಹೂವಿನಿಂದ ಅಲಂಕಾರ ಮಾಡ್ಕೋಬೇಕಾಗುತ್ತೆ. 1 ತುಳಸಿ ಹಾರ ಹಾಕಲೇಬೇಕು. ಇನ್ನು ಮಿಕ್ಕಿದ್ದು 2 ಥರದ ಹೂನಾರು ಹಾಕೋಬೋದು, ಅಥವಾ ಮನೇಲಿ ಜಾಸ್ತಿ ಹೂವಿದ್ರೆ ನಿಮ್ಮ ಮನೇಲಿ ಇರೋವಂಥ ಹೂಗಳನ್ನೆಲ್ಲ ಹಾಕ್ಕೊಂಡು ರಾಯರಿಗೆ ಹೂವಿನಿಂದ ಅಲಂಕಾರ ಮಾಡ್ಕೋಬೇಕಾಗುತ್ತೆ. ಹೂವಿಂದ ಅಲಂಕಾರ ಮಾಡಾದ್ಮೇಲೆ ರಾಯರ ಫೋಟೋ ಮುಂದೆ 2 ತುಪ್ಪದ ದೀಪಗಳನ್ನ ಇಟ್ಟು ತುಪ್ಪದ ದೀಪಗಳನ್ನ ಹಚ್ಚಿ ಮನೆಯಲ್ಲಿ ಬೃಂದಾವನ ವಿಗ್ರಹ ಏನಾದರೂ ಇದ್ದರೆ ಪಂಚಾಮೃತ ಅಭಿಷೇಕ ಮಾಡಿ ಆನಂತರ ನಾವು ಪೂಜೆನ ಶುರು ಮಾಡಬೇಕಾಗುತ್ತೆ. ನಾಳೆ ವಿಶೇಷ ಪೂಜೆ ಆಗಿರೋದ್ರಿಂದ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ನಾವು ಪೂಜೆನ ಮಾಡಬೇಕಾಗುತ್ತೆ. ವೆಂಕಟೇಶ್ವರ ಸ್ವಾಮಿದು ಚಿಕ್ಕ ಫೋಟೋನ ತಗೊಬಂದು ಫೋಟೋಗೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ಹೂವು, ತುಳಸಿನ ಹಾಕಿ ರೆಡಿ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ಒಂದೇ ಒಂದು ಮಣ್ಣಿನ ದೀಪನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಮಣ್ಣಿನ ದೀಪ ಎಲ್ಲ ಇಟ್ಕೊಂಡಾದ್ಮೇಲೆ ಫಸ್ಟು ನಾವು ತುಳಸಿಗೆ ಪೂಜೆನ ಮಾಡಬೇಕು. ಮನೆ ಹೊರಗಡೆ ಇರುವಂಥ ತುಳಸಿ ತಾಯಿಗೆ ಪೂಜೆನ ಮಾಡಿ, ಹೊಸ್ಲಿಗೆ ಪೂಜೆನ ಮಾಡಿ ಆನಂತರ ನಾವು ದೇವ್ರ ಮನೆಗೆ ಬಂದು ಪೂಜೆನ ಮಾಡಬೇಕಾಗುತ್ತೆ. ನಾಳೆ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ರಾಯರಿಗೆ 7 ಮಣ್ಣಿನ ದೀಪಾರಾಧನೆಯನ್ನು ನಾವು ಮಾಡಬೇಕಾಗುತ್ತೆ. ರಾಯರ ಫೋಟೋ ಮುಂದೆ ಇಟ್ಟಿರುವಂಥ 2 ದೀಪಗಳು 7 ಮಣ್ಣಿನ ದೀಪಗಳನ್ನ ಸೇರಿ 9 ದೀಪಗಳ ದೀಪಾರಾಧನೆ ನಾವು ರಾಯರಿಗೆ ಮಾಡಬೇಕು. 7 ಮಣ್ಣಿನ ದೀಪಗಳನ್ನ ಯಾವ ರೀತಿ ಹಚ್ಚೋದು ಅಂತಂದರೆ, ಒಂದು ಪ್ಲೇಟ್ಗೆ ಅರಿಶಿನ, ಕುಂಕುಮ, ಅಕ್ಷತೆನ ಇಟ್ಟು ತೊಳೆದಿರೋ ಅಂಥ 7 ಹೊಸ ದೀಪಗಳನ್ನ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕೊಂಡಾದ್ಮೇಲೆ ಬತ್ತಿ ಹಾಕಿ ತುಪ್ಪದ ದೀಪಗಳನ್ನ ನಾವು ಹಚ್ಕೋಬೇಕು. ನಾಳೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ತುಪ್ಪದ ದೀಪನ ಹಚ್ಚಿ, ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಬ್ಬರಿಗೆ, ಅಂಥವರು ಸಹ ಕಷ್ಟ ಆದರೂ ಪರವಾಗಿಲ್ಲ, ನಾಳೆ ತುಪ್ಪದ ದೀಪನ ರಾಯರಿಗೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ತುಳಸಿಗೆ, ಹೊಸ್ಲಿಗೆ ಎಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ ಮಣ್ಣಿನ ದೀಪಗಳಿಗೆಲ್ಲ ರೆಡಿ ಮಾಡಿಕೊಂಡು ರಾಯರ ಫೋಟೋ ಮುಂದೆ 2 ತುಪ್ಪದ ದೀಪಗಳನ್ನ ಹಚ್ಚಿರ್ತೀರ. ಮನೆ ದೇವ್ರ ಫೋಟೋ ಮುಂದೆ ಇಟ್ಟಿರೋ ಅಂಥ 2 ತುಪ್ಪದ ದೀಪಗಳನ್ನ ಹಚ್ಚಿ, ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ಇಟ್ಟಿರೋ ಅಂಥ 1 ದೀಪನ ಹಚ್ಚಿ, 7 ಮಣ್ಣಿನ ದೀಪಗಳಲ್ಲಿ 2 ಮಣ್ಣಿನ ದೀಪಗಳನ್ನ ಹಚ್ಚಿ ಆಮೇಲೆ ನಾವು ಪೂಜೆ ಅನ್ನೋದನ್ನ ಮಾಡ್ಕೋಬೇಕು. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಇನ್ನೊಂದು ಸಲ ಹೇಳ್ತೀನಿ. ಫಸ್ಟು ರಾಯರ ಫೋಟೋ ಮುಂದೆ ಇರೋವಂಥ 2 ದೀಪಗಳನ್ನ ಹಚ್ಚಬೇಕು. ದೇವ್ರ ಮನೇಲಿ ಮನೆ ದೇವ್ರ ಫೋಟೋ ಮುಂದೆ ಇಟ್ಟಿರೋ ಅಂಥ 2 ದೀಪಗಳನ್ನ ಹಚ್ಚಿ, ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ಇರುವಂಥ 1 ದೀಪನ ಹಚ್ಚಿ, ಮಣ್ಣಿನ ದೀಪಗಳಲ್ಲಿ 2 ದೀಪಗಳನ್ನ ಹಚ್ಚಿ, ಅದಾದಮೇಲೆ ಧೂಪ, ಗಂಧದ ಕಡ್ಡಿಯಿಂದ ರಾಯರಿಗೆ, ಮನೆ ದೇವ್ರಿಗೆ, ಗಣೇಶ ದೇವ್ರಿಗೆ, ಎಲ್ಲ ದೇವ್ರಿಗೂ ಸಹ ಒಂದೇ ಸಲ ಧೂಪ ಅನ್ನೋದನ್ನ ತೋರಿಸಿ ಪೂಜೆನ ಮಾಡಬೇಕಾಗತ್ತೆ. ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಫೋನಲ್ಲಿ ಗುರುಸ್ತೋತ್ರನ ಹಾಕಿ ಇಟ್ಬಿಟ್ಟು ಪೂಜೆನ ಮಾಡಬೇಕು. ಹೆಣ್ಮಕ್ಳು ಗುರುಸ್ತೋತ್ರನ ಹೇಳ್ಬಾರ್ದು, ಅದರಿಂದ ಫೋನಲ್ಲಿ ಹಾಕಿ ಇಟ್ಬಿಟ್ಟು ಪೂಜೆನ ಮಾಡಬೇಕು. ಗಂಡು ಮಕ್ಳೇನಾದರೂ ಪೂಜೆನ ಮಾಡ್ತಾ ಇದ್ದರೆ ಗುರುಸ್ತೋತ್ರನ ಬಾಯಲ್ಲಿ ಹೇಳ್ಕೊಂಡು ಪೂಜೆನ ಮಾಡಬೇಕಾಗತ್ತೆ. ಪೂಜೆ ಮಾಡಬೇಕಾದ್ರೆ ರಾಯರಿಗೆ ನಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ಕೊಂಡು, ನಮ್ಗೆ ಯಾವ ಕೆಲಸ ಆಗಬೇಕಿದೆ ಅದನ್ನು ಹೇಳ್ಕೊಂಡು ನಾವು ರಾಯರಿಗೆ ಪೂಜೆನ ಮಾಡಬೇಕು.
ಪೂಜೆ ಮಾಡಾದಮೇಲೆ 5 ಮಣ್ಣಿನ ದೀಪಗಳು ಇರುತ್ತಲ್ಲ ಅದನ್ನು ಹಚ್ಕೋಬೇಕಾಗತ್ತೆ. ಮಣ್ಣಿನ ದೀಪಗಳನ್ನ ಹಚ್ಬೇಕಾದ್ರೆ ಏಕ ಆರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ದೀಪಗಳನ್ನ ಹಚ್ಚಬೇಕು. ಮಣ್ಣಿನ ದೀಪ ಅಂತಲ್ಲ, ರಾಯರ ಫೋಟೋ ಮುಂದೆ ಇಟ್ಟಿರುವಂಥ ದೀಪಗಳು ಅಥವಾ ದೇವ್ರ ಮನೇಲಿ ಇರೋವಂಥ ದೀಪಗಳನ್ನ ಹಚ್ಬೇಕಾದ್ರೆ ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು. ಗಂಧದ ಕಡ್ಡಿಯಿಂದ ಅಥವಾ ಏಕ ಆರತಿಯಿಂದ ದೀಪಗಳನ್ನ ಹಚ್ಕೊಂಡು ಕೊನೆಯದಾಗಿ ರಾಯರಿಗೆ ಇನ್ನೊಂದು ಸಲ ಧೂಪ, ಗಂಧದ ಕಡ್ಡಿ ಮತ್ತು ಏಕ ಆರತಿಯಿಂದ ಪೂಜೆನ ಮಾಡಿ ಪೂಜೆನ ಮುಗಿಸ್ಕೋಬೇಕಾಗತ್ತೆ. ದಿನಪೂರ್ತಿ ಲಲಿತ ಸಹಸ್ರನಾಮ ಅಥವಾ ವಿಷ್ಣುವಿನ ಸಹಸ್ರನಾಮ, ರಾಯರ ಅಷ್ಟೋತ್ತರಗಳು, ರಾಯರ ಗಾಯತ್ರಿ ಮಂತ್ರನ ನಾವು ಜಪ ಅನ್ನೋದನ್ನ ಮಾಡಬೇಕಾಗತ್ತೆ. ಈ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕು. ಇನ್ನು ನೈವೇದ್ಯ ಅಂತ ಬಂದರೆ 3 ಬಗೆಯ ಹಣ್ಣುಗಳನ್ನ ನೈವೇದ್ಯಕ್ಕೆ ಇಡಬೇಕು. ರಾಯರ ವರ್ಧಂತಿ ಆಗಿರೋದ್ರಿಂದ ನೈವೇದ್ಯಕ್ಕೆ ಒಂದು ಅನ್ನದ ಐಟಮು, ಇನ್ನೊಂದು ಸ್ವೀಟ್ ಐಟಮು, ಇನ್ನೊಂದು ಕೋಸಂಬರಿನ ಮಾಡಿ ನಾವು ರಾಯರಿಗೆ ನೈವೇದ್ಯನ ಇಟ್ಟು, ನೈವೇದ್ಯಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಬಾರ್ದು, ಹಾಗೆಯೇ ಉಪ್ಪನ್ನು ಸಹ ಹಾಕಬಾರ್ದು. ತಿನ್ನುವಂಥ 3 ಪದಾರ್ಥಗಳು 3 ಥರದ ಹಣ್ಣಿನ ನೈವೇದ್ಯನ ನಾವು ರಾಯರಿಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಎಲೆ, ಅಡಿಕೆ, ಕಾಯಿ, ಬಾಳೆಹಣ್ಣು ಇಟ್ಟು ಕೊನೆಯದಾಗಿ ಕಾಯಿನ ಒಡೆದು ರಾಯರಿಗೆ ಮಹಾಮಂಗಳಾರತಿ ಅನ್ನೋದನ್ನ ಮಾಡ್ಕೋಬೇಕು. ಮಹಾಮಂಗಳಾರತಿನ 6:30 ಒಳಗಡೆನೆ ನೀವು ಮಾಡ್ಕೋಬೇಕಾಗತ್ತೆ. ಮಹಾಮಂಗಳಾರತಿ ಎಲ್ಲ ಆದಮೇಲೆ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ, ಹೂನ ಇಟ್ಕೊಂಡು ನಮ್ಮ ಸುತ್ತ ನಾವೇ 3 ಸುತ್ತು ಸುತ್ತಕೊಂಡು ರಾಯರ ಫೋಟೋ ಕೆಳಗಡೆ ನಾವು ಹಾಕಬೇಕಾಗುತ್ತೆ. ಕೆಲವೊಬ್ಬರು ರಾಯರ ಫೋಟೋ ಸುತ್ತಬೇಕಾ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ತೀರ. ಆ ಥರ ಅಲ್ಲ, ನಮ್ಮ ಸುತ್ತ ನಾವೇ 3 ಸುತ್ತು ಸುತ್ತಿ ಅಕ್ಷತೆ ಮತ್ತು ಹೂವು, ತುಳಸಿನ ನಾವು ರಾಯರ ಫೋಟೋಗೆ ಹಾಕ್ಕೊಂಡು ನಾವು ಪೂಜೆನ ಮುಗಿಸ್ಕೋಬೇಕು. ಮನೇಲಿ ಬೆಳಿಗ್ಗೆ ಪೂಜೆ ಮಾಡಾದ್ಮೇಲೆ ನಿಮಗೆ ಮಠಕ್ಕೆ ಹೋಗೋಕ್ಕಾದರೆ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಕೈಲಾದಷ್ಟು ಯಾರಿಗಾದ್ರೂ ಸಹಾಯನ ಮಾಡಬೇಕು. ಇಲ್ಲ ಅಂದರೆ ರಾಯರಿಗೆ ನಾವು ನಮ್ಮ ಕೈಲಾದಷ್ಟು ಸೇವೆನ ಮಾಡಿ ರಾಯರ ದರ್ಶನ ಮಾಡಿಕೊಂಡು ಮನೆಗೆ ಬರಬೇಕಾಗತ್ತೆ. ಸಂಜೆ ಮನೆಗೆ ಬಂದ ಮೇಲೆ ಇನ್ನೊಂದು ಸಲ ರಾಯರಿಗೆ ಪೂಜೆನ ಮಾಡಿ ಕೊನೆಯದಾಗಿ ರಾಯರಿಗೆ 2 ತುಪ್ಪದ ದೀಪಗಳನ್ನ ಹಚ್ಚಿ ಕೆಂಪನ ಆರತಿಯಿಂದ ಆರತಿನ ಮಾಡಿ ಪೂಜೆನ ನಾವು ಮುಗಿಸ್ಕೋಬೇಕು. ಈ ರೀತಿ ರಾಯರ ವರ್ಧಂತಿ ಪೂಜೆನ ನಾನು ಮಾಡ್ಕೊಳ್ಳೋ ಅಂಥದ್ದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಅವರು ಸಹ ರಾಯರಿಗೆ ಪೂಜೆನ ಮಾಡಿ ರಾಯರ ಅನುಗ್ರಹ ಅನ್ನೋದನ್ನ ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ನೆಕ್ಸ್ಟು ರಾಯರ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.